ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವಿಕ್ರಮ್ ರಾಜ್ವೀರ್ ಶೋಗೆ ಸ್ವಾಗತ ಸುಸ್ವಾಗತ. ಜೈ ಶ್ರೀರಾಮ್. ಇವತ್ತಿನ ವಿಷಯ ಏನಪ್ಪಾ ಅಂದರೆ ಇಲ್ಲುಮಿನಾಟಿ. ಇಲ್ಲುಮಿನಾಟಿ ಅನ್ನೋದು ಎಲ್ಲರೂ ಒಂದು ಕೂಲ್ ವರ್ಡ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರ, ಬಟ್ ಇದೊಂದು ಬಿಗ್ ವರ್ಡ್. ಎಕ್ಸಾಂಪಲ್, ಇಲ್ಲುಮಿನಾಟಿ ಅಂದರೆ ಏನಪ್ಪ ಅಂದರೆ ಅದೊಂದು ಸೀಕ್ರೆಟ್ ಸೊಸೈಟಿ ಆಗಿದೆ. ಸೀಕ್ರೆಟ್ ಸೊಸೈಟಿ ನಮ್ಮ ದೇಶದಲ್ಲಿ ಇದೇ ಥರ ಸೀಕ್ರೆಟ್ ಸೊಸೈಟಿಗಳು ತುಂಬ ಇದ್ದಾವೆ. ಎಕ್ಸಾಂಪಲ್ ಅಂತ ಹೇಳಬೇಕು ಅಂದರೆ ನಮ್ಮ ದೇಶದ ಪ್ರತಿಷ್ಠಿತ ಸಿಂಗರ್ ಯೋಯೋ ಹನಿ ಸಿಂಗ್ ಅವ್ರ ಹೆಸರು ಕೇಳಿದ್ದೀರಾ ಅಲ್ವಾ? ಸೊ ಅವರು ಒಂದು ಪಾಡ್ಕಾಸ್ಟ್ನಲ್ಲಿ ಏನು ಹೇಳಿದ್ದಾರೆಪ್ಪ ಅಂದರೆ, ನಾನು ಒಂದು ಜಾಗಕ್ಕೆ ಹೋಗಿದ್ದೆ, ನನ್ನ ಫೇವ್ರೆಟ್ ಡಿಶ್ ನಾನು ಯಾರಿಗೂ ಕೂಡ ಮೆನ್ಷನ್ ಮಾಡಿರಲಿಲ್ಲ, ಅಲ್ಲಿ ನಾನು ಆರ್ಡ್ರ್ ಕೂಡ ಮಾಡಿರಲಿಲ್ಲ. ಈ ರೀತಿ ನನಗೆ ಫೇವ್ರೆಟ್ ಡಿಶ್, ನನಗೆ ಆ ಡಿಶ್ ಅಂದರೆ ಇಷ್ಟ ಅಂತ, ಅದು ಅವ್ರ ಮುಂದೆ ಬಂದು ಇಡ್ತಾರೆ. ಫೇವ್ರೆಟ್ ಡಿಶ್ ಅಂದರೆ ಅವ್ರಿಗೆ ಅಪ್ರೋಚ್ ಮಾಡಿದ್ದಾರೆ ಆ ಟೈಮ್ನಲ್ಲಿ ಯೋಯೋ ಹನಿ ಸಿಂಗ್ ಅವರಿಗೆ. ಈ ರೀತಿ ಇಲ್ಲುಮಿನಾಟಿ ಅಂದರೆ ಸೀಕ್ರೆಟ್ ಸೊಸೈಟಿ, ಇಲ್ಲುಮಿನಾಟಿನೇ ಅಂತಲ್ಲ, ಸೀಕ್ರೆಟ್ ಸೊಸೈಟಿಯಿಂದ ಅವರಿಗೆ ಅಪ್ರೋಚ್ ಮಾಡಿದ್ದಾರೆ, ನೀವು ನಮ್ಮ ಸೀಕ್ರೆಟ್ ಸೊಸೈಟಿನ ಜಾಯಿನ್ ಆಗಿ. ಸೊ ಓಕೆ, ಈ ಸೀಕ್ರೆಟ್ ಸೊಸೈಟಿನ ಜಾಯಿನ್ ಆಗಿದ್ರೆ ಏನು ಮಾಡ್ತಾರಪ್ಪ? ಸೊ ಈ ಸೀಕ್ರೆಟ್ ಸೊಸೈಟಿ ಹುಡ್ಕೋದು ಎಂಥವ್ರನ್ನ ಅಂತಂದರೆ ನಾರ್ಮಲ್ ಪರ್ಸನ್ಸ್ನಲ್ಲ. ಎಕ್ಸಾಂಪಲ್, ನಾವಾಗಿರ್ಬೋದು, ನೀವಾಗಿರ್ಬೋದು, ನಾರ್ಮಲ್ ಪರ್ಸನ್ಸ್ನಲ್ಲ. ಅಂದರೆ ಜನ ಫಾಲೋಯಿಂಗ್ ಇರಬೇಕು, ಜಾಸ್ತಿ ಫಾಲೋಯಿಂಗ್ ಇರುವಂಥ ವ್ಯಕ್ತಿಗಳನ್ನ, ಸೆಲೆಬ್ರಿಟೀಸ್ಗಳನ್ನ ಈ ಇಲ್ಲುಮಿನಾಟಿ ಅನ್ನೋ ಸೀಕ್ರೆಟ್ ಸೊಸೈಟಿ, ಅಂದರೆ ಯಾವುದೇ ರೀತಿ ಸೀಕ್ರೆಟ್ ಸೊಸೈಟಿ ಆಗಿರ್ಬೋದು, ನಮ್ಮ ಹೆಸರಿಗೆ ಅಥವಾ ನಮಗೆ ಗೊತ್ತಾಗೋದೇನಂತಂದರೆ ಇದೊಂದು ಇಲ್ಲುಮಿನಾಟಿ ಕೂಲ್ ವರ್ಡ್. ಈ ರೀತಿ ಸೊಸೈಟಿ ನಮಗೆ ಅಪ್ರೋಚ್ ಮಾಡುತ್ತೆ, ಅಂದರೆ ಈ ರೀತಿ ಸೆಲೆಬ್ರಿಟಿಗಳಿಗೆ ಅಪ್ರೋಚ್ ಮಾಡ್ತಾರೆ. ಓಕೆ, ಸೊ ಒಳ್ಳೇದಲ್ಲ, ಅಪ್ರೋಚ್ ಮಾಡಿದ್ರೆ ಒಳ್ಳೇದಲ್ವಾ? ಸೊ ಫೇಮಸ್ ಕೂಡ ಮಾಡ್ತಾರಂತೆ, ಒಳ್ಳೇದಲ್ವಾ? ಸೊ ಅಪ್ರೋಚ್ ಮಾಡಿ ಫೇಮಸ್ ಮಾಡ್ತಾರೆ ಅಷ್ಟೇ ಅಲ್ಲ. ಅಂದರೆ ಇದು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಹೆಚ್ಚಾಗಿ, ಬಟ್ ನಾನು ಕೆಲವು ಇಂಟರ್ವ್ಯೂಸು ಪಾಡ್ಕಾಸ್ಟ್ಗಳನ್ನ ನೋಡ್ತಾ ಇರ್ತೀನಿ, ಆ ಸೆಲೆಬ್ರಿಟಿದು ಈ ಸೆಲೆಬ್ರಿಟಿದು ನೋಡ್ತಾ ಇರ್ತೀನಿ. ಸೊ ನನಗನ್ಸಿದ್ದು, ನಾನು ನೋಡಿರುವಂಥ ವಿಷಯನ ತಿಳಿಸ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ ಅಪ್ರೋಚ್ ಮಾಡ್ತಾರೆ. ಅಪ್ರೋಚ್ ಮಾಡಿದ್ಮೇಲೆ ಹ್ಯೂಜ್ ಸಕ್ಸಸ್, ಒಬ್ಬ ವ್ಯಕ್ತಿಗೆ ಹ್ಯೂಜ್ ಸಕ್ಸಸ್ ಅಂದರೆ PR ಮಾಡ್ತಾರೆ, ಎಲ್ಲ ಕಡೆ ಅವರೇ ಒಬ್ಬ ಸ್ಟಾರ್. ಅವರು ಹಿಂಗೆ ಬಿದ್ದಿರ್ತಾರೆ, ಯಾವುದು ರೇಂಜಿಗೆ ಬೆಳೆದ್ಬಿಡ್ತಾರೆ. ಆದರೆ ಅವ್ರೇನು ಕೇಳ್ತಾರೆ, ಅದ್ರ ಬದಲಾಗಿ ಅವರು ಏನು ಕೇಳ್ತಾರೆ ಅಂತಂದರೆ, ನಾವು ನಿನಗೆ ಸಕ್ಸಸ್ ಮಾಡ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ನೀವು ನಮ್ಗೇನು ಮಾಡ್ತೀರಾ? ನೀವು ನಮ್ಗೇನು ಮಾಡ್ತೀರಾ ಅಂತಂದರೆ, ನಿಮಗೆ ಇಷ್ಟ ಆಗುವಂಥ ವರ್ಷಕ್ಕೆ ಒಂದು ರಿಚುವಲ್ಸ್ ಮಾಡಬೇಕು. ನೀವು ವರ್ಷಕ್ಕೆ ಒಂದು ಪದ್ಧತಿ ಇರುತ್ತೆ ಅವ್ರದ್ದು. ಈ ರೀತಿ ನಾವು ನಿಮ್ಗೆ ರಿಚ್ ಮಾಡಿದ್ದೀವಿ, ವರ್ಷಕ್ಕೆ ನಾವು ಹೇಳೋವಂಥ ಒಂದು ಪದ್ಧತಿ, ಅದು ನೀವು ನಿಮ್ಗೆ ಇಷ್ಟ ಆಗಿರುವಂಥ ಒಬ್ಬ ಪರ್ಸನ್ನ ಕಳ್ಕೊಳ್ಳೋದಾಗಿರ್ಬೋದು. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಅಥವಾ ಕೆಲವರು ಸಡನ್ಲಿ, ಅಂದರೆ ನಾನು ಹಾಲಿವುಡ್ ಸಿಂಗರ್ಸ್ಗಳದ್ದು ಇಂಟರ್ವ್ಯೂ, ಅಂದರೆ ಅವ್ರ ಬಗ್ಗೆ ತಿಳ್ಕೊಂಡಾಗ ಕೆಲವರು ಸಡನ್ಲಿ ಟ್ರಾನ್ಸ್ಜೆಂಡರ್ ಕೂಡ ಆಗಿಬಿಟ್ಟಿದ್ದಾರೆ. ಅವ್ರು ಯಾಕಂದರೆ ಅದೊಂದು ಫೀಲಿಂಗ್ ಅಲ್ವಾ? ಒಬ್ಬ ವ್ಯಕ್ತಿ ಹುಟ್ತಾನೆ ಏನಾದರೂ ಭಾವನೆಗಳಿದ್ದರೆ ಹುಟ್ತಾನೆ ಆಗಿರಬೇಕು. ಮದ್ಯ ಅಂದರೆ ಅದು ನಾಟಕೀಯವಾಗಿ ಆಗಿರುತ್ತೆ ಅಲ್ವಾ? ಅಂದರೆ ಎಕ್ಸಾಂಪಲ್ ಹೇಳ್ತಾ ಇರೋದು. ನಮ್ಗದ್ರ ಬಗ್ಗೆ ನಾನು ಪದೇ ಹೇಳ್ತಾ ಇರೋದಂದರೆ ಪೂರ್ತಿ ಮಾಹಿತಿ, ಅಂದರೆ ನಂಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ, ಬಟ್ ನಾನು ತಿಳ್ಕೊಂಡಿರೋ ಅಷ್ಟನ್ನ ನಂಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ರೀತಿ ರಿಚುವಲ್ಸ್ ಇರುತ್ತೆ. ಯಾರೋ ಒಬ್ಬರನ್ನ, ಅಂದರೆ ಲೈಕ್ ಅವ್ರು ಸಾಯಬೇಕು ಅಂತ ಹೇಳ್ಬೋದು. ಸೊ ಈ ರೀತಿ ರಿಚುವಲ್ಸ್ ಕೂಡ ಇದೆ ಅವರಲ್ಲಿ. ಸೊ ಹುಡುಗರು ಮಕ್ಕಳು ಇವಾಗ ಕೆಲವರು ಇಲ್ಲುಮಿನಾಟಿ ಅನ್ನೋದನ್ನು ಆ ಸೈನ್ಸ್ನೆಲ್ಲ ಟ್ಯಾಟೂಸ್ ಮಾಡಿಸ್ಕೊಂಡು ಹಾಕ್ಸ್ಕೊಂಡು ಓಡಾಡ್ತಾ ಇರ್ತಾರೆ. ಕೂಲ್, ಇದು ತುಂಬ ಕೂಲ್ ಹೋದ್ ನಾವು ಹಂಗೆ ಹಿಂಗೆ ಅಂತ ತೋರಿಸ್ತಿದ್ದಾರೆ. ಬಟ್ ಇದು ಖಂಡಿತವಾಗಿ ಕೂಲಲ್ಲ ಇದು. ಯಾಕಂತಂದರೆ ಇದರಿಂದ ತುಂಬ ಆದಷ್ಟು ದೂರ ಇರಬೇಕು. ಇಷ್ಟೊಂದು ರೀತಿ ಅಂದರೆ ಲೈಕ್ ಇದೆಲ್ಲ ನಡೀತಿದೆಯಲ್ಲ, ಒಂದು ಸೀಕ್ರೆಟ್ ಸೊಸೈಟಿ ಅಂತೂ ನಮ್ಮನ್ನು ಯಾರೊಬ್ಬರು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಎಕ್ಸಾಂಪಲ್ಗೆ ಹೇಳೋದು ಇದೇ ರೀತಿ ನಮ್ಮ ಹೆಸರು ಬರೋದು ಇಲ್ಲುಮಿನಾಟಿ ಅನ್ನೋದು ಒಂದು ಸೀಕ್ರೆಟ್ ಸೊಸೈಟಿ ಹೊರತು ಇದೇ ರೀತಿ ತುಂಬ ಸೀಕ್ರೆಟ್ ಸೊಸೈಟಿಗಳಿದ್ದಾವೆ.
ಸೊ ನಾನು ಹೇಳೋದೇನೆಂದರೆ ಇದರಿಂದ ಆದಷ್ಟು ದೂರವಿರಿ. ಇವರು ರಿಚುವಲ್ಸ್ ಅಂತ ಹೇಳಿದ್ನಲ್ಲ, ಪದ್ಧತಿಗಳು ಏನು ಬೇಕಾದ್ರೂ ಮಾಡಿಸ್ಕೋಬೋದು ನಿಮ್ಮ ಹತ್ರ. ಎಕ್ಸಾಂಪಲ್ ಇವಾಗ ಕೊಟ್ಟನಲ್ಲ, ಟ್ರಾನ್ಸ್ಜೆಂಡರ್ ಆಗಿ ಅಂತ ಹೇಳ್ತಾರೆ, ಟ್ರಾನ್ಸ್ಜೆಂಡರ್ ಆಗ್ಬಿಡ್ತಾರೆ ಕೆಲವರು. ಅಂದರೆ ನಾನು ಕೇಳಿರೋಂಥ ವರ್ಡ್ಸ್ ಇದು ಪಾಡ್ಕಾಸ್ಟ್ಗಳಲ್ಲಿ ಕೆಲವು ಕಡೆ ಕೇಳಿರೋಂಥದ್ದು. ಹೀಗಾಗ್ಬಿಡ್ತಾರೆ. ಅಂದರೆ ಆಲ್ಮೋಸ್ಟ್ ದೇಶದ ಅಂದರೆ ಹಾಲಿವುಡ್ನ ಪ್ರತಿಷ್ಠಿತ ಸಿಂಗರ್ಗಳು ಅವರು ಸಡನ್ಲಿ ಹೋಗಿಬಿಟ್ಟಿದ್ದಾರೆ. ಅವರು ಸಡನ್ಲಿ ಡೆತ್ ಆಗ್ಬಿಡುತ್ತೆ. ಒಬ್ಬ ವ್ಯಕ್ತಿ ತುಂಬ ಫೇಮಸ್ ಇರ್ತಾನೆ, ಸಡನ್ಲಿ ಡೆತ್ತು. ನಮ್ಮ ಬಾಲಿವುಡ್ನಲ್ಲಿ ಕೆಲವು ಸ್ಟಾರ್ಗಳು ಅದಕ್ಕೆ ಒಪ್ಪದೇ ಇದ್ದಾಗ ಅವ್ರದ್ದು ಆಟೋಮೆಟಿಕಲಿ ಡೌನ್ಫಾಲ್ ಆಗಿರೋವಂಥದ್ದು. ಆಮೇಲೆ ಕೆಲವು ಸ್ಟಾರ್ಗಳು ಅದ್ರ ಸೈನ್ಸ್ ಮಾಡ್ತಾ ಇರ್ತಾರೆ. ಸೊ ಹಿಂಗಿರುತ್ತೆ, ಟ್ರಯಾಂಗಲಲ್ಲಿ ಇರುತ್ತೆ, ಸೈನ್ಸ್ ಮಾಡ್ತಾ ಇರ್ತಾರೆ ಅವ್ರ ಶೋಗಳಲ್ಲಿ. ಅದನ್ನು ಮಾಡೋವಂಥ ಅವಶ್ಯಕತೆ ಏನಿದೆ, ನಾನೇ ಹೇಳ್ತಾ ಇರೋದು, ಅದನ್ನು ಮಾಡೋವಂಥ ಅವಶ್ಯಕತೆ. ಸೊ ನಾವು ಅದ್ರ ಪಾರ್ಟ್ ಅಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಅವರು ಸಡನ್ಲಿ ಯಾವಾಗಲೂ ಈ ರೀತಿ ಸೈನ್ ಮಾಡ್ತಾ ಇರ್ತಾರೆ. ಹಿಂಗೆ ತೋರಿಸೋದಾಗಿರ್ಬೋದು, ಈ ರೀತಿ ತೋರಿಸಿ ಕಣ್ಣ ತೋರಿಸೋದಾಗಿರ್ಬೋದು. ಈ ರೀತಿ ಸೈನ್ಸ್ ಅಂದರೆ ಟ್ರಯಾಂಗಲ್ ಶೇಪ್ನಲ್ಲಿ ಇರುತ್ತೆ ಆ ಸೈನ್. ನೀವು ನೋಡಿರ್ತೀರ ಗೂಗಲಲ್ಲಿ ಇಲ್ಲಿ ಅಂತ ಸರ್ಚ್ ಮಾಡಿರ್ತೀರ ಅದ್ರ ಬಗ್ಗೆ. ಸೊ ನಾನು ಹೇಳೋದೇನೆಂದರೆ ಇಲ್ಯುಮಿನಾಟಿ ಈಸ್ ನಾಟ್ ಕೂಲ್. ಆಮೇಲೆ ಮಕ್ಕಳುಗಳು ಕೆಲವರೆಲ್ಲ ಟ್ಯಾಟೂಸ್ ಹಾಕ್ಕೊಂಡು ಓಡಾಡ್ತಾ ಇರೋದು ಅದ್ರ ಬಗ್ಗೆ. ಸೊ ಇದೆಲ್ಲ ಒಂದು ಸೀಕ್ರೆಟ್ ಸೊಸೈಟಿಗಳು. ಸೊ ಏನು ಬೇಕಾದ್ರೂ ಮಾಡಿಸ್ಕೋಬೋದು, ಫೇಮ್ ಒಂದು ಸಿಗುತ್ತೆ, ನಾವೆಲ್ಲ ಹ್ಯೂಜ್ ಅಮೌಂಟ್ ಆಫ್ ಸಕ್ಸಸ್. ಆಮೇಲೆ ಇಲ್ಯುಮಿನಾಟಿ ನಾನು ಮೊದಲೇ ಹೇಳ್ದಂಗೆ ಅದು ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಅವರು ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು ಯಾರನ್ನಪ್ಪ ಅಂತಂದರೆ ಯಾರು ಫೇಮಸ್ ಇರ್ತಾರೆ ಅಂಥವ್ರನ್ನ ಮಾತ್ರ. ಅಂದರೆ ಅವರ ಉದ್ದೇಶ ಏನಾಗಿರುತ್ತೆ ಅಂತಂದರೆ ನಮ್ಮದೇ ರಾಜ್ಯ ನಡಿಬೇಕು, ನಮ್ಮದೇ ರಾಜ್ಯ ಇರಬೇಕು ಎಲ್ಲ ಕಡೆ. ಲೈಕ್ ಇಲ್ಲೇನೇ ಇರ್ಬೋದು, ಬಟ್ ಅವ್ರದ್ದೇನೆಂದರೆ ಕಂಟ್ರೋಲ್ ನಮ್ಮದೇ ಆಗಿರ್ಬೋದು. ಒಬ್ಬ ವ್ಯಕ್ತಿ ಫಾಲೋವರ್ಸ್ಗೆ, ಒಬ್ಬ ವ್ಯಕ್ತಿಗೆ ಇಷ್ಟು ಯಾವ ರೇಂಜಿಗೆ ಫಾಲೋವರ್ಸ್ ಇರ್ತಾರೆ ಅವ್ರನ್ನ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲರನ್ನೂ ನಾವು ಕಂಟ್ರೋಲ್ ಮಾಡ್ದಂಗೆ. ಸೊ ಆ ರೀತಿ ಕೂಡ ಇರುತ್ತೆ. ಸೊ ಇದರಿಂದ ಎಲ್ಲ ದೂರ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.